ಸ್ವಲ್ಪ ಯೋಚನೆ ಮಾಡಿ, 30 ಲಕ್ಷಕ್ಕೂ ಹೆಚ್ಚು ಜನ ಸಾಯೋಕೆ ಅಂತಲೇ ನಿಂತಿದ್ದ ಒಂದು ಯುದ್ಧ ಭೂಮಿ. ಎಷ್ಟೋ ಜನ ಬರೀ 18 ದಿನದಲ್ಲಿ ಸರ್ವನಾಶ ಆದರು. ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕತೆ ಅಲ್ಲ. ಇದೇ ಕುರುಕ್ಷೇತ್ರ, ನಮ್ಮ ಮಹಾಭಾರತದ ಗ್ರೌಂಡ್ ಝೀರೋ ಮತ್ತು ಭಗವದ್ಗೀತೆ ಹುಟ್ಟಿದ ಜಾಗ. ನಾವಿವಾಗ ನಿಂತಿರೋ ಜಾಗ ಇಂಡಿಯನ್ ಹಿಸ್ಟ್ರಿಯಲ್ಲೇ ತುಂಬ ಪವಿತ್ರವಾದ ಮತ್ತು ಅಷ್ಟೇ ರಕ್ತಸ್ಥಿತವಾದ ಯುದ್ಧ ಭೂಮಿ. ವೆಲ್ಕಮ್ ಟು ಕುರುಕ್ಷೇತ್ರ. ಸಾವಿರಾರು ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆದಿದ್ದು ಮತ್ತು ಕೃಷ್ಣ ಭಗವದ್ಗೀತೆ ಹೇಳಿದ್ದು ಇದೇ ಜಾಗದಲ್ಲಿ. ಇವತ್ತು ಇದು ಏನ್ಷಂಟ್ ಮ್ಯಾಜಿಕ್ ಮತ್ತು ಮಾಡರ್ನ್ ಲೈಫ್ನ ಮಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಕುರುಕ್ಷೇತ್ರವನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡೋಣ ಹಾಗೂ ಇಲ್ಲಿರುವ ಪ್ರದೇಶಗಳು ಹಾಗೂ ಪುರಾತನ ದೇವಾಲಯಗಳನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಳ್ತೀನಿ. ಇನ್ನೇಕೆ ತಡ, ಶುರು ಮಾಡೋಣ ಬನ್ನಿ ನಮ್ಮ ಕುರುಕ್ಷೇತ್ರ ಯಾತ್ರೆಯನ್ನು. ಹಲೋ ಫ್ರೆಂಡ್ಸ್, ಶುಭೋದಯ. ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕುರುಕ್ಷೇತ್ರ. ಎಸ್, ಇವತ್ತು ನಾವು ಮಹಾಭಾರತದ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀವಿ, ಕುರುಕ್ಷೇತ್ರಕ್ಕೆ. ಅಲ್ಲಿನ ವಿಶೇಷತೆಗಳು ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಕುರುಕ್ಷೇತ್ರ 325 ಕಿಲೋಮೀಟರ್ ಇದೆ. ರೀಚಿಂಗ್ ಟೈಮ್ 12 ಗಂಟೆ ಮಧ್ಯಾಹ್ನ ತೋರಿಸ್ತಾ ಇದೆ. ಸೊ ಸ್ಟಾರ್ಟ್ ಮಾಡಿದ್ವಿ, ಬನ್ನಿ ಹೋಗೋಣ. ಶ್ರೀಕೃಷ್ಣ ಜನ್ಮಭೂಮಿ ಹತ್ರ ಇದ್ದೀವಿ. ಫ್ರೆಂಡ್ಸ್, ಮಥುರಾ ಬಿಡೋದಕ್ಕೆ ಮುಂಚೆ ಇವಾಗ ಮತ್ತೆ ನಾವು ಯಮುನಾ ಎಕ್ಸ್ಪ್ರೆಸ್ ಹೈವೇ ಜಾಯಿನ್ ಆಗ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಪೆಟ್ರೋಲ್ ಫಿಲ್ ಮಾಡಿಸೋಣ ನಿಲ್ಲಿಸಿದ್ವಿ. ಮಥುರಾನಲ್ಲಿ ಅಂದರೆ ಇಲ್ಲಿ ಪೆಟ್ರೋಲ್ ಬಂದು 94.33 ಇದೆ. ಸೊ ಬೆಂಗಳೂರಿಗಿಂತ ಸುಮಾರು ಒಂದು 10 ರೂಪಾಯಿ ಕಮ್ಮಿ ಇದೆ ಪರ್ ಲೀಟರ್. ಫ್ರೆಂಡ್ಸ್, ಇಲ್ಲಿಗೆ ಮುಗೀತು ನಮ್ಮ ಮಥುರಾ ಯಾತ್ರಾ. ಈಗ ನಮ್ಮ ಪಯಣ ಕುರುಕ್ಷೇತ್ರ ಕಡೆಗೆ. In 300 meters, join the Yamuna Expressway. ಫ್ರೆಂಡ್ಸ್, ಯಮುನಾ ಎಕ್ಸ್ಪ್ರೆಸ್ ವೇ ಜಾಯಿನ್ ಆದ್ವಿ. ಇದು ಪ್ರೈವೇಟ್ ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ ರಾಜ್ಮಾರ್ಗ್ ಯಾತ್ರಾನಲ್ಲಿ ಟೋಲ್ ಕಟ್ ಆಗಲ್ಲ. ಸಪ್ರೇಟಾಗಿ ಫಾಸ್ಟ್ಯಾಗ್ ಸಪ್ರೇಟ್ ರೀಚಾರ್ಜ್ ಮಾಡಿರಬೇಕು. ಎಷ್ಟಾಗುತ್ತೆ ಅನ್ನೋದು ನಾನು ಎಕ್ಸಿಟ್ ಪಾಯಿಂಟಲ್ಲಿ ಹೇಳ್ತೀನಿ. ಈಗ ನಾವು ಇದೇ ಹೈವೇನಲ್ಲಿ 105 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ರೆಸ್ ಹೈವೇ ಎಂಟ್ರಿ ಆದಮೇಲೆ ಒಂದು 15 ಕಿಲೋಮೀಟರ್ಸ್ಗೆ ರೆಸ್ಟೋರೆಂಟ್ ಇದೆ. ಸೊ ಹೈವೇನಲ್ಲಿ ಏನೂ ಸಿಗಲ್ಲ ಅನ್ನೋ ಟೆನ್ಷನ್ ಬೇಡ, ರೆಸ್ಟೋರೆಂಟ್ ಇದೆ. KFC, ಪಿಜ್ಜಾ, ರೆಸ್ಟೋರೆಂಟ್ಸ್, ವಾಶ್ರೂಮ್ಸ್ ಎಲ್ಲ ಸಹ ಈ ಹೈವೇನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಯಮುನಾ ಎಕ್ಸ್ಪ್ರೆಸ್ ವೇನೇ ಹೋಗ್ತಾ ಹೋಗ್ತಾ ನೋಯ್ಡಾ, ಡೆಲ್ಲಿ, ಗ್ರೇಟ್ ನೋಯ್ಡಾ ಎಕ್ಸ್ಪ್ರೆಸ್ ವೇ ಆಗಿದೆ. ಈಗ ನೋಯ್ಡಾ ಕ್ರಾಸ್ ಆದ್ವಿ ನಾವು. ನೋಯ್ಡಾ ಏರ್ಪೋರ್ಟ್ ಸಹ ಇಲ್ಲಿಂದನೇ 1 or 2 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಆಲ್ಮೋಸ್ಟ್ ಈಗ 1 ಅವರಲ್ಲಿ ನಾವು 80 ಕಿಲೋಮೀಟರ್ಸ್ ಮೇಲೆ ಕವರ್ ಮಾಡಿದ್ದೀವಿ.
ಫ್ರೆಂಡ್ಸ್, ನೋಯ್ಡಾ ಎಂಟ್ರಿ ಆದಮೇಲೆ ಸಿಟಿ ಕಂಪ್ಲೀಟಾಗಿ ಟ್ರಾಫಿಕ್ ಇದೆ. ರೋಡ್ ಜಾಮ್ ಆಗಿದೆ, ಸ್ಲೋ ಮೂವಿಂಗ್ ಇದೆ ಟ್ರಾಫಿಕ್ಕು. ನಾವು ಬೆಂಗಳೂರಿಗೆ ಅಷ್ಟು ಅನ್ಕೊಂತೀವಿ, ಇಲ್ಲಿ ಓವರ್ ಆಗಿದೆ. ಬೆಂಗಳೂರು ಥರನೇ ಕಂಪ್ಲೀಟಾಗಿ ಓವರಾಗಿ ಟ್ರಾಫಿಕ್ ಇದೆ, ಮೂಮೆಂಟು ಸ್ಲೋ. ಫ್ರೆಂಡ್ಸ್, ನಾವಿವಾಗ ಭಾರತದ ಕ್ಯಾಪಿಟಲ್ ಸಿಟಿ ನ್ಯೂ ಡೆಲ್ಲಿನಲ್ಲಿದ್ದೀವಿ. ಸೊ ಫಸ್ಟ್ ನಾವು ಪ್ಲ್ಯಾನ್ ಇದ್ದಿದೆ ನ್ಯೂ ಡೆಲ್ಲಿಗೆ ಬಂದು ಇಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿ, ಮೇಯ್ನ್ಲಿ ಅಕ್ಷರಧಾಮ್ ಕವರ್ ಮಾಡಬೇಕು. ಆಮೇಲೆ ಮಕ್ಕಳು ಸಹ ನ್ಯೂ ಡೆಲ್ಲಿ ನೋಡಿಲ್ಲ, ತುಂಬ ಪುಟ್ಟವರಿದ್ದಾಗ ಜಸ್ಟ್ ಒಂದು ಟ್ರಾನ್ಸಿಟ್ಗೋಸ್ಕರ ಇಲ್ಲಿ ಬಂದಿದ್ವು ಅಷ್ಟೇ. ನೋಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಾವು ಮನಾಲಿಗೆ ಹೋಗೋಣ, ಇನ್ನು ಡೇಸ್ ತುಂಬ ಆಗೋಗುತ್ತೆ ಅಂತ ಡೆಲ್ಲಿ ಸ್ಕಿಪ್ ಮಾಡಿದ್ವಿ. ಯಾಕೆಂದರೆ ಡೆಲ್ಲಿಗೆ ಮತ್ತೊಂದ್ಸಲಿ ಬರ್ಬೋದು, ಹರಿದ್ವಾರ್, ರಿಷಿಕೇಶ್ ಎಲ್ಲ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಇಯರೋ ಇಲ್ಲ ಯಾವಾಗ ಆಗುತ್ತೆ ಆವಾಗ ಬಂದು ಹೋಗೋಣ ಅನ್ನೋ ಪ್ಲ್ಯಾನಿಂದ ಡೆಲ್ಲಿ ಸ್ಕಿಪ್ ಮಾಡಿದ್ದೀವಿ. ಸೊ ಇವಾಗ ನಾವು ನ್ಯೂ ಡೆಲ್ಲಿ ರೋಡಲ್ಲಿ ಹೋಗುವಾಗ ಅಕ್ಷರಧಾಮ್ ಕಾಣುತ್ತೆ ನಮಗೆ. ನಾನು ಜಸ್ಟ್ ತೋರಿಸ್ತೀನಿ ಹಾಗೆ. ಫ್ರೆಂಡ್ಸ್, ಅದೇ ಅಕ್ಷರಧಾಮ್ ಸ್ವಾಮಿನಾರಾಯಣ್ ಟೆಂಪಲ್. ಫ್ರೆಂಡ್ಸ್, ಕರ್ನಾಟಕ ಕ್ಯಾಪಿಟಲಿಂದ ಇಂಡಿಯಾ ಕ್ಯಾಪಿಟಲ್ ಸಿಟಿಗೆ ಬಂದಿದ್ದೀವಿ. ಅದು ಹೇಗೆ ಗೊತ್ತಾ, ನಮ್ಮ ಐರಾವತ ಜೊತೆ ಬೆಂಗಳೂರಿಂದ ನ್ಯೂ ಡೆಲ್ಲಿಗೆ. ಫ್ರೆಂಡ್ಸ್, ಡೆಲ್ಲಿ ಮುಗಿಸಿದ್ವಿ. ಜಸ್ಟ್ ಒಂದು ಸ್ಮಾಲ್ ಚಾಯ್ ಬ್ರೇಕ್ ಅಂತ ಕಾರ್ ನಿಲ್ಲಿಸಿದ್ದೀವಿ. ಕಂಟಿನ್ಯೂಸ್ ಡ್ರೈವಿಂಗ್ ಇರೋದ್ರಿಂದ ಇವತ್ತು ಎಲ್ಲೂ ನಿಲ್ಲಿಸಿಲ್ಲ. ಫ್ರೆಂಡ್ಸ್, ನಾವಿವಾಗ ಹರಿಯಾಣ ಸ್ಟೇಟ್ಗೆ ಎಂಟ್ರಿ ಆಗಿದ್ದೀವಿ. ಹರಿಯಾಣ ಸ್ಟೇಟ್ಗೆ ಫಸ್ಟ್ ಟೈಮ್ ನಮ್ಮ ಐರಾವತ ಹಾಗೂ ನಾವು ಸಹ ಎಂಟ್ರಿ ಆಗ್ತಾ ಇರೋದು. ಇಲ್ಲಿ ಹೀಗೆ ಮಾತಾಡ್ತಾ ಇದ್ವಿ, ಪ್ಲೇಸಸ್ದು ಸೈನ್ ಬೋರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಬಿಸ್ನೆಸ್ ಗೇಮ್ ಆಡ್ತಾ ಇದ್ವಲ್ವ ಚಿಕ್ಕವರಿದ್ದಾಗ, ಬಿಸ್ನೆಸ್ ಗೇಮಲ್ಲಿರೋ ಬೋರ್ಡ್ಸ್ ಆಗಲಿ, ಬುಕ್ಸಲ್ಲಿ ಓದಿರೋದಾಗಲಿ ಎಲ್ಲ ಸಹ ನಾವು ನೋಡ್ತಾ ಇದ್ದೀವಿ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಪಾಸ್ ಆಗ್ತಾ ಇದ್ದೀವಿ. ಫೀಲ್ಸ್ ಏನೋ ಒಂಥರ ಖುಷಿ, ಹೆಮ್ಮೆ ಅನಿಸುತ್ತೆ ಈ ಥರ ನೋಡಿದಾಗ. ಇಂಡಿಯಾನಲ್ಲೇ ನೋಡಬೇಕಾಗಿರೋ ಪ್ಲೇಸಸ್ ಸಾಕಷ್ಟಿದೆ, ಏನಿಲ್ಲ ನಮ್ಮ ಭಾರತದಲ್ಲಿ ಹೇಳಿ, ಎಲ್ಲ ರೀತಿ ಇದೆ. ಸೊ ದಯವಿಟ್ಟು ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ. ಫ್ರೆಂಡ್, ನನಗಿದು ನೋಡಿ ಶಾಕ್ ಆಗೋಯ್ತು. ಬ್ರದರ್ ಆ್ಯಂಡ್ ಸಿಸ್ಟರ್ ಡ್ರೈವಿಂಗ್ ಎ ಕಾರ್. ವಾವ್. ನಾವು ಎಲ್ಲಿಗೆ ಬಂದಿದ್ದೀವಿ? ನಾವು ಕುರುಕ್ಷೇತ್ರದಲ್ಲಿದ್ದೀವಿ. ಈ ಜಾಗ ಪ್ರಸಿದ್ಧ ಏನಂದರೆ ಮಹಾಭಾರತ ಈ ಜಾಗದಲ್ಲಿ ನಡೆದಿದೆ. ಇವತ್ತು ಬಂದಿರೋದು ಬರೀ ಊರಲ್ಲ, ಒಂದು ದೇವಾಲಯ ಅಲ್ಲ, ಧರ್ಮವನ್ನು ರಕ್ಷಿಸಿರುವ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಈ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ಮಹಾಭಾರತ ನಡೆದಿರೋದು, ಮಹಾಭಾರತ ಯುದ್ಧ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಆ ಥರ ಒಂದು ಪವಿತ್ರ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿನ ವಿಶೇಷತೆಗಳು ನಿಮಗೆ ತಿಳಿಸ್ಕೊಡ್ತೀನಿ, ಪ್ರತಿಯೊಂದು ಸ್ಥಳದ ಮಹಿಮೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಕುರುಕ್ಷೇತ್ರವನ್ನು. ಇಷ್ಟು ದೊಡ್ಡ ನದಿ ಇದೆ ಇಲ್ಲಿ. ಮೈನಾ, ಇದು ನದಿ ಅಲ್ಲಮ್ಮ,
ಇದು ಬ್ರಹ್ಮ ಸರೋವರ ಅಂತೀವಿ ಫ್ರೆಂಡ್ಸ್. ನಾವಿವಾಗ ಬಂದಿರೋದು ಬ್ರಹ್ಮ ಸರೋವರಕ್ಕೆ. ಇದು ಏಷ್ಯಾನಲ್ಲೇ ಅತಿ ದೊಡ್ಡ ಮಾನವ ಮಾಡಿರುವಂತಹ ಸರೋವರ, ಏಷ್ಯಾಸ್ ಬಿಗ್ಗೆಸ್ಟ್ ಮ್ಯಾನ್ ಮೇಡ್ ಸರೋವರ ಇದು. ಸೊ ನೋಡಿ, ಇದು ಒಳ್ಳೆ ದೊಡ್ಡ ನದಿ ಥರ ಇದೆ, ಸಕ್ಕದಾಗಿದೆ. ಮೈನಾ, ಈ ಸರೋವರ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾ ನಿನಗೆ? ಇಲ್ಲ, ಎಷ್ಟು ರೌಂಡ್ ಹೊಡಿತೀಯಾ? ಇದು ಫುಲ್ ರೌಂಡ್ ಹೊಡಿಯೋದಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಆಗುತ್ತಾ? ಇದು ಉದ್ದ 1 ಕಿಲೋಮೀಟರ್ ಮೇಲೆ ಇದೆ, ಅಗಲ ಅರ್ಧ ಕಿಲೋಮೀಟರ್ ಮೇಲೆ ಇದೆ. ಟೋಟಲು 3.5 ಪೆರಿಮೀಟರ್. ಪೆರಿಮೀಟರ್ ಗೊತ್ತಲ್ವಾ? ಸೊ 3.5 ಕಿಲೋಮೀಟರ್ ಪೆರಿಮೀಟರ್ ಇದೆ ಇದು. ಸೊ ಅಷ್ಟು ದೊಡ್ಡದಿದೆ. ರೌಂಡ್ ಹೊಡಿಯೋದಕ್ಕಾಗಲ್ಲ ಅಂತಲ್ಲ, ಹೊಡಿಬೋದು. ಬಟ್ ಇಲ್ಲೇ ಬಂದು ನಾವು ಕುರುಕ್ಷೇತ್ರದಲ್ಲೇ ಒಂದಿನ ಉಳ್ಕೊಂಡ್ರೆ ಅವೆಲ್ಲ ಎಕ್ಸ್ಪೆರಿಮೆಂಟ್ ನಾವಿಲ್ಲಿ ಮಾಡ್ಬೋದು. ಇವತ್ತಾಗಲ್ಲ. ಇವತ್ತು ಎಲ್ಲ ನೋಡಿಕೊಂಡು ಇಲ್ಲಿ ವಿಶೇಷತೆಗಳು ತಿಳ್ಕೊಂಡು ಹೋಗೋಣ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಒಂದೊಂದು ಸ್ಟೋರಿ ಇದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೋರಿ ಎಲ್ಲ. ನಿನಗೂ ಸೂಪರಾಗಿದೆ ನೋಡಿ, ಆ ಶಿವ ಮಂದಿರ. ಫ್ರೆಂಡ್ಸ್, ಬ್ರಹ್ಮದೇವ ಇಲ್ಲಿ ಯಾಗವನ್ನು ಮಾಡಿ ಸೃಷ್ಟಿಯನ್ನು ಅಂದರೆ ಯೂನಿವರ್ಸನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಪುರಾಣಗಳು ಹೇಳುತ್ತೆ. ಫ್ರೆಂಡ್ಸ್, ಬ್ರಹ್ಮ ಸರೋವರ ನಿಲ್ಸ್ಕೊ. ಫ್ರೆಂಡ್ಸ್, ದರ್ಶನ ಮಾಡಿದ್ರಲ್ಲ, ಶಿವಲಿಂಗ ಹಾಗೂ ಗರುಡನ ಮೇಲೆ ಕೂತಿರುವಂತಹ ನಾರಾಯಣ ವಿಗ್ರಹ ಒಳಗಡೆ ದರ್ಶನ ಮಾಡ್ಕೊಳ್ಳಿ. ನನಗಾಗುವಷ್ಟು ದೇವಾಲಯಗಳು ಹಾಗೂ ಸ್ಥಳಗಳು ನಾವು ವಿಸಿಟ್ ಮಾಡೋದೆಲ್ಲವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನ್ನ ಪ್ರೋತ್ಸಾಹ. ನೀವೆಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕಮೆಂಟ್ಸ್ ಮಾಡ್ತೀರಾ, ಅಷ್ಟು ನನಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಮಾಡಬೇಕು. ನನ್ನ ಚಾನಲ್ ನೋಡೋರು ತುಂಬ ಜನ ಇದ್ದಾರೆ, ನನ್ನಿಂದ ಎಲ್ಲರಿಗೂ ದರ್ಶನ ಆಗ್ತಿದೆ ಅನ್ನೋ ಒಂದು ಹ್ಯಾಪಿನೆಸ್ ನನಗೂ ಸಹ ಸಿಗುತ್ತೆ. ಫ್ರೆಂಡ್ಸ್, ಶ್ರೀಕೃಷ್ಣನ ಲೀಲೆಗಳು ಒಂದಾ ಎರಡ. ಶ್ರೀಕೃಷ್ಣನು ಹುಟ್ಟಿದ್ದು ನೆನೆ ನೋಡಿದ್ವಿ, ಶ್ರೀಕೃಷ್ಣ ಜನ್ಮಭೂಮಿ ಮಥುರಾನಲ್ಲಿ. ನಾವು ಹಾಗೆ ಪುರಿ ಜಗನ್ನಾಥ್ ನೋಡಿದ್ದೀವಿ, ದ್ವಾರಕಾ ನೋಡಿದ್ದೀವಿ. ಹಾಗೆ ಒಂದು ಇಂಚಾಗಿ ಶ್ರೀಕೃಷ್ಣ ಭಗವಾನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಲೀಲೆಗಳಂತೂ, ಅವ್ರ ಮಹತ್ವವಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೂ ಸಹ ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕೆ ಮೂಲ ಕಾರಣ ಶ್ರೀಕೃಷ್ಣ ಭಗವಂತ. ಅವರು ಎಲ್ಲಿ ಗೀತಾ ಬೋಧನೆಯನ್ನು ಮಾಡಿದ್ರು ಅನ್ನೋದು ಸಹ ನಾನು ನಿಮಗೆ ಕುರುಕ್ಷೇತ್ರನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಎಲ್ಲ ಬ್ರಹ್ಮ ಸರೋವರದಲ್ಲಿ ಸ್ನಾನನೇ ಮಾಡ್ತಾರೆ. ಅಟ್ಲೀಸ್ಟ್ ಪ್ರೋಕ್ಷಣೆ ಆದರೂ ಮಾಡ್ಕೊಳ್ಳೋಣ. ನಿಮಗೂ ಪ್ರೋಕ್ಷಣೆ. ಮೈನಾಗೆ ಬನ್ನಿ ಹೋಗೋಣ. ಫ್ರೆಂಡ್ಸ್, ಏನಂದರೆ ಬಿಸಿಲಿಲ್ಲ, ಹಬೆ ಅಂತೂ ಇದೆ, ಬಿಸಿಲಿಲ್ಲ ಅಷ್ಟೊಂದು. ನಾವಿವಾಗ ನೋಡೋದಕ್ಕೆ ಹೋಗ್ತಿರೋದು ಯಾವ್ದು ಗೊತ್ತಾ ಮೈನಾ? ಕೃಷ್ಣ ಅರ್ಜುನ ರಥವನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಈ ಥರನೇ ರಥ ಅರ್ಜುನನು ಕೇಳಿದ್ನಂತೆ ಕೃಷ್ಣನ್ನ, ನನ್ನ ರಥಕ್ಕೆ ನೀನು ಸಾರಥಿ ಆಗು, ಅಂದರೆ ಡ್ರೈವರ್, ಸಾರಥಿ ಆಗು ಅಂತ ಕೇಳಿದ್ರಂತೆ. ಸೊ ಶ್ರೀಕೃಷ್ಣನು
ಅರ್ಜುನನ ರಥಕ್ಕೆ ಸಾರಥಿ ಆಗ್ತಾರೆ. ಸೊ ಅದೇ ಇದು ನೋಡು. ನಿನಗೆ ಮೈನಾ, ನಿಂಗೆ ಮಹಾಭಾರತ ಸ್ಟೋರಿ ಫುಲ್ ಗೊತ್ತಾ? ಡಿಟೈಲಾಗಿ ಗೊತ್ತಾ? ಸ್ವಲ್ಪ ಸ್ವಲ್ಪ ಚೂರು ಗೊತ್ತು. ಅವಾಗ ನಾನು ಹೇಳೋದು ಕೇಳಿಸ್ಕೊಂಡಿದ್ಯಾ? ಇವಾಗ ನನಗೂ ಸಹ ತುಂಬ ಡೆಪ್ತಾಗಿ ಮಹಾಭಾರತ ಸ್ಟೋರಿ ಗೊತ್ತಿಲ್ಲ. ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ ಹೆಸರುಗಳೆಲ್ಲ ಅಷ್ಟೊಂದು ನನಗೆ ನೆನ್ಪಿಟ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಮೇನ್ ಏನಿದೆ, ಮೇನ್ ಕ್ಯಾರೆಕ್ಟರ್ಸ್ ಏನಿದೆ, ಏನೇನು ನಡೆದಿದೆ ಇನ್ಸಿಡೆಂಟ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೂ ಸಹ ಚೆನ್ನಾಗಿ ಗೊತ್ತಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡೋ. ಸಾರಥಿ ನೋಡಲ್ಲಿ ಫ್ರೆಂಡ್ಸ್, ನೋಡ್ಬೋದು ರಥವನ್ನು ಡ್ರೈವ್ ಮಾಡ್ತಿರೋರು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಾರಥಿ ಆಗಿರೋದು ಶ್ರೀಕೃಷ್ಣ ಭಗವಾನ್. ಹಿಂದೆ ನಿಂತಿರೋದು ಅರ್ಜುನ. ಪಾಂಡವರಲ್ಲಿ ಅವರಾದ ಅರ್ಜುನನು ಹಿಂದೆ ಇರೋದು. ಕುರುಕ್ಷೇತ್ರ ಯುದ್ಧವನ್ನು ನೆನೆಸೋದಕ್ಕೆ, ಇಲ್ಲಿ ನಡೆದಿರುವ ಇನ್ಸಿಡೆಂಟ್ಸನ್ನು ನೆನೆಸೋದಕ್ಕೋಸ್ಕರ ಈ ರೀತಿ ರಥವನ್ನು ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಜಾಗದಲ್ಲಿ ಆ ಥರ ಯುದ್ಧ ನಡೆದಿದೆ, ಆ ಯುದ್ಧ ಭೂಮಿನಲ್ಲಿ ನಾವು ಬಂದು ನಿಂತಿದ್ದೀವಿ ಅಂದ್ರೆ ನಿಜಕ್ಕೂ ಏನೋ ಒಂಥರ ರೋಮಾಂಚನ, ಏನೋ ಒಂಥರ ಖುಷಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಫುಲ್ಲು ಬ್ಯಾಟಲ್ ಫೀಲ್ಡ್. ಓಕೆ, ಬ್ಯಾಟಲ್ ಗ್ರೌಂಡ್. ಆ ಕಡೆ ಎಲ್ಲ ಕೌರವರು ಬರ್ತಾ ಇದ್ದಾರೆ, ಇಲ್ಲಿ ಪಾಂಡವರಿದ್ದಾರೆ. ಶ್ರೀಕೃಷ್ಣ ಈ ಥರ ರಥಸಾರಥಿ ಇಟ್ಕೊಂಡು ಹೀಸ್ ಗೈಡಿಂಗ್ ಅರ್ಜುನನಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಇಮ್ಯಾಜಿನ್. ಆರೋಸ್ ಬರ್ತಾ ಇರುತ್ತೆ, ಪಟ 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 ಬರ್ತಾ ಇರುತ್ತೆ. ಇವಾಗಿನ ಥರ ಅವಾಗ ಬಾಂಬ್ಸ್ ಎಲ್ಲ ಹೋಗಲ್ಲ, ಆರೋಗಳು ಬಿಡ್ತಾ ಇರ್ತಾರೆ. ಹೇಗೆ ಅನ್ನಿಸ್ತು ಪುಟ್ಟ? ನಿಜವಾಗ್ಲೂ ಇಲ್ಲಿ ಯುದ್ಧ ನಡೆದಿದೆ ಅಂತ ಅನ್ಸೋದೇ ಇಲ್ಲ ಈಗ ನೋಡಿದ್ರೆ. ಬಟ್ ಆಗ ಆ ಥರ ಇತ್ತು ಕುರುಕ್ಷೇತ್ರ. ಅರ್ಜುನ್ ನನಗೆ ಕೃಷ್ಣ ಸಾರಥಿ, ಆದರೆ ನಮ್ಮ ಅತ್ತೆಗೆ ನಮ್ಮ ಮನೆಯವ್ರ ಸಾರಥಿ. ಫ್ರೆಂಡ್ಸ್, ಇದು ಕಾಟು ಶ್ಯಾಮ ಮಂದಿರ. ಆ್ಯಕ್ಚುಲಿ ಕಾಟು ಶ್ಯಾಮ ಬಂದು ಬಾರ್ಬಿಕಾ ಅಂತ ನಾವು ಮಹಾಭಾರತದಲ್ಲಿ ಕೇಳಿ ಬಂದಿದ್ದೀವಿ. ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ, ಅವ್ರು ಸ್ವತಃ ಕಾಟು ಶ್ಯಾಮ ಮಂದಿರ ಜೈಪುರ್ ಹತ್ರ ಇದೆ. ಅಲ್ಲಿಗೆ ಹೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಜಸ್ಟ್ ಬಾರ್ಬಿಕಾ ಅಂತ ಏನಂತ ಹೇಳಿದೆ ನಾನು. ಅವ್ರಿಗೋಸ್ಕರ ಇದು ಮಾಡಿರುವಂಥ, ನೆನಪಿಗಾಗಿ ಮಾಡಿರುವಂಥ ಮಂದಿರ. ಬಾರ್ಬಿಕನಿಗೆ ಕೃಷ್ಣನು ಕೊಟ್ಟ ವರದಿಂದ ಶ್ಯಾಮ ಅಂತ ಹೆಸರು ಬಂದು ಆ ಹೆಸರಲ್ಲೇ ಇಲ್ಲಿ ಒಂದು ಮಂದಿರ ಇದೆ. ಫ್ರೆಂಡ್ಸ್, ನಮಗೆ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪರಣ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಕುರುಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡೋದಕ್ಕೆ ದುಶ್ಯಾಸುರ ವಸ್ತ್ರವನ್ನು ಎಳೆದಾಗ ಭೀಮನಿಗೆ ತುಂಬಾ ಕೋಪ ಬರುತ್ತೆ. ಆ ಕೋಪದಲ್ಲಿ ದ್ರೌಪದಿ ತಲೆ ಕೂದಲು ಬಿಟ್ಕೊಂಡಿರೋದು ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಭೀಮ ದುಶ್ಯಾಸನನನ್ನು ಸಾಯಿಸಿಬಿಟ್ಟು ಅವರ ರಕ್ತವನ್ನು ದ್ರೌಪದಿ ತಲೆಗೆ ಹಚ್ಚಿರುವಂತಹ ಜಾಗ, ಪವಿತ್ರ ಸ್ಥಳ ಇದೆ. ಈ ಸ್ಥಳದಲ್ಲೇ ಭೀಮನು ದ್ರೌಪದಿಯ ತಲೆಗೆ ದುಶ್ಯಾಸನನ ನೆತ್ತರನನ್ನು ಹಚ್ಚಿದ್ದಾರೆ. ಆವಾಗ ಆ ಪ್ರತಿಜ್ಞೆಯನ್ನು ದ್ರೌಪದಿ ಮುಗಿಸಿ ಬಿಟ್ಟಿರೋ ತಲೆ ಕೂದಲನ್ನು ಕಟ್ಟಿದ್ರು, ಅಂದರೆ ಜಡೆ ಹಾಕಿದ್ರು. ರಥಸಾರಥಿ ಹಿಂದೆಗಡೆ ಶ್ಯಾಮ ಮಂದಿರ ಇದೆ. ಶ್ಯಾಮ ಮಂದಿರ ಒಳಗಡೆ ಬಂದ ಮೇಲೆ ಇಳಿಯೋದಕ್ಕೆ ಸ್ಟೆಪ್ಸ್ ಇದೆ. ಇಳಿಯೋದಕ್ಕಾಗದೇ ಇರೋರು ಮೇಲಿಂದ ಈ ಸ್ಥಳವನ್ನು ನೋಡ್ಬೋದು. ಬನ್ನಿ ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ. ಫ್ರೆಂಡ್ಸ್, ನಾವೀಗ ಬ್ರಹ್ಮ ಸರೋವರ, ಕಾಟು ಶ್ಯಾಮ ಮಂದಿರ, ದ್ರೌಪದಿ ಕೂಪ್ ಹಾಗೂ ರಥಸಾರಥಿಯ ಒಂದು ಸ್ಟ್ಯಾಚ್ಯೂ ಎಲ್ಲವನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಮುಂದೆ ಇನ್ನೂ ಇಲ್ಲಿ ತುಂಬ ನೋಡುವಂಥ ಸ್ಥಳಗಳಿದೆ, ನೋಡೋಣ ಬನ್ನಿ.
ಸಮಯ 2:30, ಊಟ ಮಾಡಿಕೊಂಡು ಮತ್ತೆ ಪ್ಲೇಸಸ್ ನೋಡೋದಕ್ಕೆ ಹೋಗೋಣ ಅಂತ ಬಂದ್ವಿ. ಇದು ಕುರುಕ್ಷೇತ್ರ ಭೋಜನಾಲಯ ಅಂತ ಮೇನ್ ರೋಡಲ್ಲಿದೆ. ಮ್ಯೂಸಿಯಮ್ಮಿಂದ ಟರ್ನ್ ತೊಗೊಂಡ್ರೆ ಮೇನ್ ರೋಡಲ್ಲಿದೆ. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡ್ವಿ. ಈಗ ನಾವು ಹೋಗ್ತಿರೋದು ಜ್ಯೋತಿ ಸಾರ್ ಅನ್ನೋ ಪ್ಲೇಸ್ಗೆ. ಫ್ರೆಂಡ್ಸ್, ನಾವೀಗ ಜ್ಯೋತಿ ಸಾರ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಈ ಪ್ಲೇಸ್ ಮಹತ್ವ ಏನು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತಾ ಬೋಧನೆಯನ್ನು ಮಾಡಿರುವ ಪವಿತ್ರವಾದ ಸ್ಥಳ ಇದು. ಗೀತ ಬೋಧನೆಯ ಸ್ಥಳ. ಫ್ರೆಂಡ್ಸ್, ಗೀತ ಬೋಧನೆ ಯಾಕೆ ಮಾಡಿದ್ರು ಅಂತ ಒಂದು ಸ್ಮಾಲ್ ನೋಟಲ್ಲಿ ಹೇಳ್ತೀನಿ. ಅರ್ಜುನನು ಯುದ್ಧಕ್ಕೆ ರೆಡಿ ಇರಲಿಲ್ವಂತೆ. ಯಾಕೆಂದರೆ ಕೌರವರು ಪಾಂಡವರು ಕಸಿನ್ಸು, ಅಣ್ಣ ತಮ್ಮಂದರ ಮಕ್ಕಳು. ಸೊ ಹಾಗಾಗಿ ಅವರು ಯುದ್ಧಕ್ಕೆ ರೆಡಿ ಇರಲಿಲ್ಲ. ಅರ್ಜುನ ಏನು ಹೇಳ್ತಾನೆ, ನನ್ನವ್ರನ್ನ ನಾನು ಹೇಗೆ ಕೊಲ್ಲಿ, ನನಗಿಷ್ಟ ಇಲ್ಲ ಯುದ್ಧ ಮಾಡೋದಕ್ಕೆ ಅಂತ. ಆದರೆ ಕೌರವರ ಅಧರ್ಮವನ್ನು ನೋಡಿ ಶ್ರೀಕೃಷ್ಣನು ಸಾಕಷ್ಟು ಪ್ರಯತ್ನ ಮಾಡಿದ್ರು ಯುದ್ಧ ಮಾಡದೇ ಇರೋ ಥರ. ಆದರೆ ಕೌರವರು ಜಗಲಿಲ್ಲ. ಹಸ್ತಿನಾಪುರ ರಾಜ್ಯವನ್ನು ಒಂದು ಸೂಜಿಯಷ್ಟು ಜಾಗ ಸಹ ನಾನು ಪಾಂಡವರಿಗೆ ಕೊಡಲ್ಲ ಅಂತ ಹೇಳಿ ಕೌರವರು ಮೋಸ ಮಾಡಿದ್ರು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ರು, ಅರ್ಜುನನನ್ನು ಕುರಿತು ಗೀತ ಬೋಧನೆ ಮಾಡಿದ್ರು. ಆ ಗೀತ ಬೋಧನೆಯಲ್ಲಿ ಏನಿದೆ ಮೇಯ್ನಾಗಿ ಅಂದರೆ, ಅಧರ್ಮದ ವಿರುದ್ಧ ನಾವು ಓಡಾಡಬೇಕು, ಧರ್ಮೋ ಧರ್ಮತಿ ರಕ್ಷತಃ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಹೇಳಿ ಶ್ರೀಕೃಷ್ಣನು ಸಾಕ್ಷಾತ್ ವಿಶ್ವರೂಪ ದರ್ಶನ ಅರ್ಜುನನಿಗೆ ನೀಡಿರುವ ಸ್ಥಳ ಇದು. ವಿಶ್ವರೂಪ ದರ್ಶನ ಕೊಟ್ಟ ಮೇಲೆ ಅರ್ಜುನನು ಸತ್ಯವನ್ನು ಅರಿತು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಅಂತಹ ಪವಿತ್ರ ಸ್ಥಳ ಇದು. ಇದೇ ಸ್ಥಳದಲ್ಲಿ ಗೀತೋಪದೇಶ ಮಾಡಿರೋದು. ಸೊ ಹಾಗಾಗಿ ಕೃಷ್ಣನಿಂದ ಉಪದೇಶದಿಂದ, ಗೀತೋಪದೇಶದಿಂದ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೆ ಪ್ರೇರಣೆ ಸಿಕ್ತು. ಧರ್ಮವನ್ನು ಕಾಪಾಡೋದಕ್ಕೆ ಅಧರ್ಮದ ವಿರುದ್ಧ ಯುದ್ಧ ನಡೆಯಿತು ಪಾಂಡವರು ಹಾಗೂ ಕೌರವರ ಮಧ್ಯದಲ್ಲಿ. ಪಾಂಡವರು ಎಷ್ಟು ಜನ? 5. ಸೂಪರ್. ಅಂದರೆ ನಮ್ಮ ಕನ್ನಡ ಬುಕ್ಕಲ್ಲಿ 5th ಸ್ಟ್ಯಾಂಡರ್ಡಲ್ಲಿ ಬಂದಿತ್ತು. ಹೌದಾ? ನಾನು ಹೇಳ್ಕೊಟ್ಟಿದ್ದು ಗೊತ್ತಾಗ್ಲಿಲ್ವಾ? ಅದೇ ನಾವೆಷ್ಟು ಹೇಳಿದ್ರು ಮಕ್ಕಳಿಗೆ ಸ್ಕೂಲಲ್ಲಿ ಮಾಡೋ ಪಾಠ ಅಲ್ಲಿ ಕಲಿಯೋದೇ ಅವ್ರ ತಲೆನಲ್ಲಿ ನಿಲ್ಲುತ್ತೆ, ಚೆನ್ನಾಗಿ ಫೀಡ್ ಆಗುತ್ತೆ ಅಲ್ವಾ? ನಾವಿವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಾನು ಈ ಕಡೆ ತಿರ್ಕೊಂತೀನಿ. ಸಾರಥಿ ಇದೆ ನನ್ನ ಕಣ್ಮುಂದೆ, ಅರ್ಜುನನು ಕೂತ್ಕೊಂಡಿದ್ದಾರೆ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಗೀತೋಪದೇಶ ಮಾಡ್ತಾ ಇದ್ದಾರೆ. ನೀನು ಅರ್ಜುನ, ನಾನೇ ಶ್ರೀಕೃಷ್ಣ. ಹೇಳು, ಗೀತೋಪದೇಶ ಮಾಡೋದು. ಆಯಿತು, ನಾನು ಅರ್ಜುನ, ನಾನು ಯುದ್ಧಕ್ಕೆ ರೆಡಿ ಇಲ್ಲ, ಗೀತೋಪದೇಶ ಮಾಡು ಮಾಡೋಣ ಮನೆಗೆ ಹೋದ್ಮೇಲೆ. ಫ್ರೆಂಡ್ಸ್, ಆದರೆ ನಿಮ್ಗೊಂದು ಡೌಟ್ ಬರ್ಬೋದಲ್ವಾ, ಇಲ್ಲೇ ಆಯಿತು ಈ ಪವಿತ್ರ ಸ್ಥಳದಲ್ಲೇ ಇವೆಲ್ಲ ನಡೆದಿದೆ ಅಂತ ಪ್ರೂಫ್ ಏನಿದೆ ನಮ್ಮಲ್ಲಿ? ಇದ್ದೇ ಇದೆ ಅಲ್ಲ ಈ ಕ್ವಶನ್ನು ನಮ್ಮೆಲ್ಲರಿಗೂ. ಕೆಲವೊಮ್ಮೆ ಶಕ್ತಿಪೀಠ ಅಂತ ಹೋಗ್ತೀವಿ, ಎಷ್ಟೋ ಪವಿತ್ರ ಸ್ಥಳಗಳಿಗೆ ಹೋಗ್ತೀವಿ, ಆದರೆ ಇಲ್ಲೇ ನಡೆದಿರೆ ಅನ್ನೋ ಸಾಕ್ಷಿ ಏನಿದೆ ಅನ್ನೋದು ನಮಗೆ ನಿಜವಾಗ್ಲೂ ತಿಳಿಯಲ್ಲ. ಏನೋ ಒಂದು ನಂಬಿಕೆ, ಎಲ್ಲರೂ ಹೇಳ್ತಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಹೋಗ್ತೀವಿ, ಅಲ್ಲಿ ನಮಸ್ಕಾರ ಮಾಡ್ತೀವಿ, ಭಕ್ತಿಯಿಂದ ಬೇಡ್ಕೊಂಡು ಬರ್ತೀವಿ. ಆದರೆ ಇಲ್ಲಿ ಗೀತೋಪದೇಶ ಇಲ್ಲೇ ನಡೆದಿದೆ ಅಂತ ಹೇಳಿದ್ದು ಸಾಕ್ಷಾತ್ ಜಗದ್ಗುರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಇಡೀ ಭಾರತವನ್ನೇ ಕಾಲ್ನಡಿಗೆಯಲ್ಲಿ ಪರಿಪೂರ್ಣವಾಗಿ ತಿರುಗಿದ್ದಾರೆ. ಶಂಕರಾಚಾರ್ಯರು ಇಲ್ಲಿ ನಡ್ಕೊಂಡು ಅಂದರೆ ಈ ಸ್ಥಳಕ್ಕೆ ಬಂದಾಗ ಅವ್ರ ಮನೋಬಲದಿಂದ ಈ ಸ್ಥಳದಲ್ಲೇ ಗೀತ ಬೋಧನೆ ನಡೆದಿದೆ ಅಂತ ಜನರಿಗೆ ತಿಳಿಸ್ಕೊಟ್ರು. ಅದಾದಮೇಲೆ ಈ ಸ್ಥಳವನ್ನು ಪವಿತ್ರತೆಯನ್ನು ತಿಳ್ಕೊಂಡು ಇದನ್ನೊಂದು ವಿಸಿಟಿಂಗ್ ಪ್ಲೇಸ್ ಆಗಿ ಮಾಡಿ ಜನರಿಗೆ ಎಲ್ಲರಿಗೂ
ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆ ಕಾಲದಿಂದ ಈ ಮರ, ಈ ವೃಕ್ಷ ಹಾಗೇ ಇದೆ. ಫ್ರೆಂಡ್ಸ್ ನೋಡ್ಬೋದು ಶ್ರೀಕೃಷ್ಣನ ವಿಶ್ವರೂಪ. ಅರ್ಜುನ ನೋಡಿ ಇಲ್ಲಿ ಎಷ್ಟು ಚಿಕ್ಕದಾಗಿ ಕಾಣ್ತಿದ್ದಾರೆ. ಸೊ ಅಂತಹ ವಿಶ್ವರೂಪವನ್ನು ಕಂಡ ಅರ್ಜುನ ಜನ್ಮ ಪಾವನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಇಲ್ಲಿ ಈ ವಿಗ್ರಹವನ್ನು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಸ್ಥಳಕ್ಕೆ ಜ್ಯೋತಿ ಸರ್ ಅಂತ ಹೇಳಿದೆ ನಾನು. ಜ್ಯೋತಿ ಅಂದರೆ ಶ್ರೀಕೃಷ್ಣನು ಜಗತ್ತಿಗೆ ಜ್ಯೋತಿಯನ್ನು ನೀಡುವ, ಅವರ ಜ್ಞಾನದಿಂದ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಅಂತ ಜ್ಯೋತಿ ಅಂತ ಹೆಸರು ಬಂದಿದೆ. ಸಾರ್ ಅಂದರೆ ಇಲ್ಲಿರುವ ಸಾಗರ ಅಂತೆ. ಸೊ ಜ್ಯೋತಿ ಸರ್ ಅಂತ ಹೆಸರು ಬಂದಿದೆ. ಸಾಗರ ಅಂದರೆ ಸಮುದ್ರ ಅಲ್ಲ, ಇಲ್ಲಿರುವ ನೀರಿನ ಕುಂಡವನ್ನು ಸರ್ ಅಂತ ಕರೀತಾರೆ. ಸೊ ಜ್ಯೋತಿ ಸರ್ ಅಂತ ಹೆಸರು ಬಂದಿದೆ. ಆದಿಗುರು ಶಂಕರಾಚಾರ್ಯರವರ ಪುಟ್ಟ ಗುಡಿ. ಗೀತ ಭಾಷ್ಯೋಪದೇಶ. ಮೈನಾಗೆ ಕಾಲು ನೋವಂತೆ. ಏನೋ ಗ್ರಾಚಾರ ಇದೆ. In performing actions are regulated in sleeping and walking. ಏನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಇದು ಜ್ಯೋತಿ ಸರ್ ವಿಶೇಷತೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿವಾಗ ಬಂದಿರೋದು ಶ್ರೀಕೃಷ್ಣ ಮ್ಯೂಸಿಯಂ ಕುರುಕ್ಷೇತ್ರನಲ್ಲಿರುವಂಥದ್ದು. ಫ್ರೆಂಡ್ಸ್, ನಾವು ಇಷ್ಟೊತ್ತು ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನು ನೋಡ್ಕೊಂಡ್ಬಂದ್ವಿ. ಈಗ ಒಂದು ಸಖತ್ತಾಗಿರೋ ಸೈನ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಇದು ಕುರುಕ್ಷೇತ್ರದ ಪನೋರಮಾ ಆ್ಯಂಡ್ ಸೈನ್ಸ್ ಸೆಂಟರ್. ಬನ್ನಿ ಒಳಗೆ ಏನಿದೆ ಅಂತ ನೋಡೋಣ.
ಈ ಸೆಂಟರ್ನ 2001ರಲ್ಲಿ ಓಪನ್ ಮಾಡಿದ್ರು. ಇದು ಜಸ್ಟ್ ರೆಗ್ಯುಲರ್ ಸೈನ್ಸ್ ಮ್ಯೂಸಿಯಂ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ನಮ್ಮ ಎಪಿಕ್ ಹಿಸ್ಟ್ರಿ ಮತ್ತು ಸೈನ್ಸ್ ಎರಡೂ ಮಿಕ್ಸ್ ಆಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ಇಂಟರಾಕ್ಟಿವ್ ಸೈನ್ಸ್ ಎಕ್ಸಿಬಿಷನ್ ಇದೆ. ಹಾಗೂ ಕುರುಕ್ಷೇತ್ರ ಯುದ್ಧದಲ್ಲಿ ಇರುವ ಕೆಲವು ವಸ್ತುಗಳನ್ನು ಸಹ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಹೋಗ್ತಾ ಇದ್ದರೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಪೇಂಟಿಂಗ್ಸ್ ಇದೆ. ಪೇಂಟಿಂಗ್ಸ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ ರಿಯಲಿಸ್ಟಿಕ್ ಪೇಂಟಿಂಗ್ಸ್ನ ನಾವಿಲ್ಲಿ ನೋಡ್ಬೋದು. ಬಟ್ ಫ್ರೆಂಡ್ಸ್, ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂದರೆ ಮಹಾಭಾರತ ಯುದ್ಧದ ಪನೋರಮಾ. ಇದು ಒಂದು ಮ್ಯಾಸಿವ್ 3D ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಮ್ಯೂಸಿಯಂ. ಇಲ್ಲಿ ಕುರುಕ್ಷೇತ್ರ ಯುದ್ಧದ ಲೈಫ್ ಸೈಜ್ ಮಾಡ್ಯೂಲ್ಸ್ ಮತ್ತು 3D ಪೇಂಟಿಂಗ್ಸ್ ನೋಡಿದ್ರೆ ನಾವು ಡೈರೆಕ್ಟಾಗಿ ಯುದ್ಧದ ಮೈದಾನದಲ್ಲಿದ್ದೀವಿ ಅಂತ ಅನಿಸೋ ಥರ ಫೀಲಿಂಗ್ ಬರುತ್ತೆ. ಇಲ್ಲಿನ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ ಜೊತೆ ಇದನ್ನು ನೋಡೋದೇ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಈ ಸೆಂಟರ್ ಬೆಳಗ್ಗೆ 9:30ಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಬಟ್ ನಾವಿಲ್ಲಿ ಬಂದಾಗ ಸಂಜೆ 5:30 ಆಗಿತ್ತು. 5:30 ಆಗಿರೋದ್ರಿಂದ 6 ಗಂಟೆಗೆ ನಾವು ಹೊರಗೆ ಬರೋದಕ್ಕಾಗಲ್ಲ. ಹಾಗಾಗಿ ಅವರು ಒಳಗಡೆ ಕಳಿಸೋದಕ್ಕೆ ಟಿಕೆಟ್ ಕೊಡಲಿಲ್ಲ ನಮಗೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬೆಂಗಳೂರಿಂದ ಬಂದಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬನ್ನಿ ಅಂತ ನಮಗೆ ಅನುಮತಿಯನ್ನು ಕೊಟ್ಟರು. ಇಲ್ಲಿ ಎಂಟ್ರಿ ಫೀ 50 ರೂಪೀಸ್ ಪರ್ ಪರ್ಸನ್. ನಾವಾದರೆ ಕಂಪ್ಲೀಟಾಗಿ ತುಂಬ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ. ನಿಮಗೆಲ್ಲರಿಗೂ ಗೊತ್ತು ನಾವೆಷ್ಟು ಶಾರ್ಟ್ ಪೀರಿಯಡಲ್ಲಿ ಪ್ಲೇಸಸ್ ಕವರ್ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಕ್ವಿಕ್ಕಾಗಿ ನೋಡಿಕೊಂಡು ಹೊರಗೆ ಬಂದ್ವಿ. ಸೊ ನೀವು ಕುರುಕ್ಷೇತ್ರಕ್ಕೆ ಬಂದರೆ ಈ ಪ್ಲೇಸ್ನ ಖಂಡಿತ ಮಿಸ್ ಮಾಡಬೇಡಿ. ಈಗ ನಾವು ಮುಂದೆ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿವಾಗ ಮ್ಯೂಸಿಯಂ ಮುಗಿಸ್ಕೊಂಡ್ವಿ, ಶ್ರೀಕೃಷ್ಣ ಮ್ಯೂಸಿಯಂ. ಈಗ ಹೋಗ್ತಾ ಇರೋದು ಭದ್ರಕಾಳಿ ದೇವಾಲಯ, ಕುರುಕ್ಷೇತ್ರದಲ್ಲಿರೋದು. 51 ಶಕ್ತಿಪೀಠಗಳಲ್ಲಿ ಒಂದಾದ ಭದ್ರಕಾಳಿ ದೇವಾಲಯ. ದರ್ಶನ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾವಿವತ್ತಿರೋ ದೇವಸ್ಥಾನದ ಹೆಸರು ಭದ್ರಕಾಳಿ ದೇವಾಲಯ ಅಂತ. 52 ಶಕ್ತಿಪೀಠಗಳಲ್ಲಿ ಒಂದಾದ ಸತೀದೇವಿಯ ದೇವಾಲಯ ಇದು. ಫ್ರೆಂಡ್ಸ್, ಈ ದೇವಾಲಯ 52 ಶಕ್ತಿಪೀಠಗಳಲ್ಲಿ ಒಂದಾದ ಪ್ರಮುಖವಾದ ದೇವಾಲಯ. ಸತೀದೇವಿಯ ಬಲಕಾಲಿನ ಪಾದಗಳು ಬಿದ್ದಿರುವ ಸ್ಥಳ ಇದು, ಅಂದರೆ ರೈಟ್ ಆ್ಯಂಕಲ್ ಬಿದ್ದಿರುವಂತಹ ಸ್ಥಳ. ಈ ದೇವಾಲಯಕ್ಕೆ ಮತ್ತೊಂದು ಮಹತ್ವ ಇದೆ. ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಪಾಂಡವರು ಈ ದೇವಿ ಹತ್ರ ಬಂದು ಹರಕೆ ಮಾಡ್ಕೊಳ್ತಾರೆ. ಅಂದರೆ ನಾವು ಈ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದರೆ ನನ್ನಲ್ಲಿರುವ ಅಶ್ವಗಳು ಎಲ್ಲ ಕುದುರೆಗಳನ್ನು ನಿನಗೆ ಸಮರ್ಪಿಸ್ತೀವಿ ಅಂತ ಹರಕೆ ಮಾಡ್ಕೊಳ್ತಾರೆ. ಅದೇ ರೀತಿ ಬಂದು ಅಶ್ವಗಳನ್ನು ಸಮರ್ಪಣೆ ಮಾಡ್ತಾರೆ. ಅದಕ್ಕಾಗಿ ನಾವಲ್ಲಿ ಕುದುರೆಗಳನ್ನೆಲ್ಲ ನೋಡಿದ್ವಿ ಕೆಳಗಡೆ ಹರಕೆ. ಯಾರಾದರೂ ಇಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಅಂದ್ಕೊಂಡಿರೋದು ಕಂಪ್ಲೀಟ್ ಆದರೆ ಇಲ್ಲಿ ಬಂದು ಪಿಂಗಾಣಿ ಅಥವಾ ಮರದ ಕುದುರೆಗಳನ್ನು ದೇವಿಯಲ್ಲಿ ಅರ್ಪಿಸ್ತಾರೆ. ಅದೇ ಅಲ್ದಿರ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮೊದಲನೇ ಸಲ ಮುಡಿಯನ್ನು ಕೊಟ್ಟಿರುವಂತಹ ಸ್ಥಳ ಇದು. ಫಸ್ಟ್ ಹೇರ್ ಕಟ್. ಈ ವಟವೃಕ್ಷದ ಕೆಳಗಡೆನೆ ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮುಡಿಯನ್ನು ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇಲ್ಲಿ.
नारी पड़े राम दरबार में। ಫ್ರೆಂಡ್ಸ್, ಇಲ್ಲಿ ದೇವಿ ಕಾಳಿ ಅವತಾರದಲ್ಲಿದ್ದಾರೆ, ಭದ್ರಕಾಳಿ ಅವತಾರ, ಕಪ್ಪಿನ ವಿಗ್ರಹ, ತುಂಬ ಒಂದು ಉಗ್ರ ರೂಪದಲ್ಲಿ ದೇವಿ ಇದ್ದಾರೆ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಿಮಗೂ ಸಹ ದರ್ಶನ ಮಾಡಿಸಿದ್ದೀನಿ. ನೋಡಿದ್ರಲ್ಲ, ಭದ್ರಕಾಳಿ ಸತೀದೇವಿಯ ಪಾದಗಳು ಬಿದ್ದಿರುವಂತಹ ಸ್ಥಳದ ದರ್ಶನವನ್ನು ಮಾಡಿಸಿದ್ವಿ. ಇಲ್ಲ ಶನೇಶ್ವರ ದರ್ಶನ ಮಾಡಿಸ್ದೆ. ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. ಈಗ ನಾವು ಕುರುಕ್ಷೇತ್ರದಿಂದ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಇಲ್ಲಿಗೆ ಕುರುಕ್ಷೇತ್ರ ಯಾತ್ರೆ ಮುಗಿಸ್ತಾ ಇದ್ದೀವಿ. ಈಗ ನಾವು ಹರಿಯಾಣ ಬಿಟ್ಟು ನಮ್ಮ ಪಯಣ ಹಿಮಾಚಲ್ ಪ್ರದೇಶ್ ಕಡೆಗೆ. ನಾವು ಹೋಗ್ತಿರೋದು ನೈನಂಟಲ್ ನಯನಾದೇವಿ ದೇವಾಲಯ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಅಲ್ಲೇ ಇವತ್ತು ಹಾಲ್ಟ್ ಇರ್ತೀವಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ಇಷ್ಟು ದಿನ ನಾನು 51 ಶಕ್ತಿಪೀಠ ಅಂತ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ಬೋರ್ಡಲ್ಲಿದೆ 52 ಶಕ್ತಿಪೀಠ ಅಂತ. ನಾನು ಇಲ್ಲಿ ಮಹಾಕಾಳಿ ದೇವಾಲಯದಲ್ಲಿ ಓದಿದೆ. ಸೊ ನಾನು ನೋಡಿದ್ದಕ್ಕೆ 51 ಅಥವಾ 52 ಅಂತಲೇ ಹೇಳ್ತಾರೆ. ನಾವಿವಾಗ ನೈನಂಟಲ್ ಅಂತ ನಾನು ಏನು ಹೇಳಿದೆ, ನಯನಾದೇವಿ ಶಕ್ತಿಪೀಠಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ದೆ ಅಲ್ವಾ. ಅದು ಸಹ 51 ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಒಂದು ಶಕ್ತಿಪೀಠ. ಹೆಸರು ಹೇಳೋ ಹಾಗೆ ನಯನಾದೇವಿ ಅಂದರೆ ಕಣ್ಣು, ಸತೀದೇವಿಯ ಕಣ್ಣುಗಳು ಬಿದ್ದಿರುವ ಸ್ಥಳ, ಅದು ಪವಿತ್ರವಾದ ಕ್ಷೇತ್ರ ಅದು. ಸೊ ಅದರ ದರ್ಶನ ನಿಮಗೆ ಮಾಡಿಸ್ತೀವಿ. ಈಗ ಬನ್ನಿ ನಮ್ಮ ಪಯಣ ಹಿಮಾಚಲ್ ಪ್ರದೇಶ್ ಕಡೆಗೆ. ಸೊ ಕುರುಕ್ಷೇತ್ರ ಇಂದ 192 ಕಿಲೋಮೀಟರ್, 192 ಕಿಲೋಮೀಟರ್ಸ್ ಇದೆ. ಜರ್ನಿ ಟೈಮ್ 4 ಅವರ್ ತೋರಿಸ್ತಾ ಇದೆ. ಈಗ ಆಲ್ರೆಡಿ 6 o'clock ಆಗಿದೆ. ನಾವು ಹೋಗೋ ಅಷ್ಟರಲ್ಲಿ 9:30, 9:30ಗೆ ರೀಚ್ ಆಗ್ತೀವಿ ಅಂತಿದೆ. ಬನ್ನಿ ನೋಡೋಣ ರೋಡ್ಸ್ ಎಲ್ಲ ಹೇಗಿದೆ ಅಂತ. ನೋಡಿದ್ರಲ್ಲ ಕುರುಕ್ಷೇತ್ರನಲ್ಲಿ ನಾವೇನೇನೆಲ್ಲ ಕವರ್ ಮಾಡಿದ್ವಿ ಅಂತ. ಆದರೆ ನಿಜ ಹೇಳ್ತೀನಿ ಕೇಳಿ, ಕುರುಕ್ಷೇತ್ರ ಅನ್ನೋದು ಒಂದು ದಿನದಲ್ಲಿ ನೋಡಿ ಮುಗಿಸುವ ಜಾಗ ಖಂಡಿತ ಅಲ್ಲ. ಇಲ್ಲಿ ಮಣ್ಣಿನ ಪ್ರತಿಯೊಂದು ಇಂಚು ಕೂಡ ಒಂದೊಂದು ಇತಿಹಾಸ, ಮಹಾಭಾರತದ ಕತೆ ನಮ್ಮ ಕಣ್ಮುಂದೆ ತರುತ್ತೆ. ಆದರೆ ಟೈಮಿನ ಅಭಾವದಿಂದ ನಮಗೆ ಕಂಪ್ಲೀಟಾಗಿ ಕವರ್ ಮಾಡೋದಕ್ಕಾಗಿಲ್ಲ. ಇಲ್ಲಿರುವ ಸನ್ನಿಹಿತ ಸರೋವರ, ಭೀಷ್ಮಕುಂಡ, ಮಹಾದೇವ ದೇವಸ್ಥಾನ, ಕುರು ಅವರದೇ ಸಪ್ರೇಟ್ ದೇವಸ್ಥಾನ ಇದೆ. ಹೀಗೆ ಅನೇಕ ಪ್ರಮುಖ ಸ್ಥಳಗಳು ನಾವು ಮಿಸ್ ಮಾಡ್ಕೊಂಡ್ವಿ ಅನ್ನೋ ಬೇಜಾರು ನಮಗೆ ತುಂಬಾ ಇದೆ. ಒಟ್ಟಾಗಿ ಎಲ್ಲ ಪ್ರದೇಶಗಳು ಕಂಪ್ಲೀಟಾಗಿ ನೋಡಿಕೊಂಡು ಹೋಗಿ. ಈಗ ನಾವು ಮತ್ತೆ ಕನೆಕ್ಟ್ ಆಗಿರೋದು ನ್ಯಾಷನಲ್ ಹೈವೇ 44ಗೆ. ನಾವು ಅಲ್ಲಿ ನೋಡಿಸ್ದೆ ಅಲ್ವಾ, ಅಲ್ಲಿ ಅದು ವಾರ್ ಹೀರೋ ಮೆಮೋರಿಯಲ್ ಅಂತ ಅಂಬಾಲಾ ಅನ್ನೋ ಪ್ಲೇಸಲ್ಲಿ ಇರೋದು. ಹರಿಯಾಣನಲ್ಲೇ ಇನ್ನೂ ಇದ್ದೀವಿ. ಆಲ್ರೆಡಿ ಚಂಡೀಗಢ ಬೋರ್ಡ್ ಕಾಣ್ತಿದೆ ನಮಗೆ. ಸೊ ವಿ ಆರ್ ಪ್ರೊಸೀಡಿಂಗ್ ಟುವರ್ಡ್ಸ್ ಚಂಡೀಗಢ. ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಹೋದರೆ ಚಂಡೀಗಢ ಸಿಟಿ ಹೋಗ್ತೀವಿ. ಹಾಗೂ ಶಿಮ್ಲಾ ಹೋಗಬೇಕು ಅಂದರೂ ಲೆಫ್ಟೇ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಶಿಮ್ಲಾ ಸಹ ಪ್ಲ್ಯಾನ್ ಮಾಡಿದ್ವಿ. ಶಿಮ್ಲಾಗೆ ಹೋದರೆ ಅನದರ್ 2 days ಎಕ್ಸ್ಟೆಂಡ್ ಆಗುತ್ತೆ ಅಂತ ಅದನ್ನು ಸಹ ಸ್ಕಿಪ್ ಮಾಡಿದ್ದೀವಿ ಈ ಸಲ ಟ್ರಿಪ್ಪಲ್ಲಿ ನಾವು. ಪಂಜಾಬ್ ಎಂಟ್ರಿ ಆಗಿದ್ದೀವಿ ಅಂತ ಮ್ಯಾಪ್ಗಿಂತ ಮೊದಲು ಇಲ್ಲಿರೋ ಜನಗಳ ಉಡುಪುಗಳನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಯಿತು. ತಲೆಗೆ ಕಟ್ಟಿರೋ ಟರ್ಬನ್ನು, ಸಿಂಗ್ ಅವ್ರ ಲುಕ್ ನೋಡಿದ ತಕ್ಷಣ ನಾವು ಪಂಜಾಬ್ಗೆ ಬಂದಿದ್ದೀವಿ ಅನ್ನೋ ಆ ವೈಬ್ಸ್ ಕಾಣುತ್ತೆ ನಮಗೆ. ಫ್ರೆಂಡ್ಸ್, ನಾವು ನಯನಾದೇವಿ ಟೆಂಪಲ್ ಸಮೀಪ ರೀಚ್ ಆದ್ವಿ. ಈಗ ಸಮಯ 9:50. ಸೊ ಇಲ್ಲಿ ರೂಮ್ ಮಯೂರ ಹೋಟೆಲ್ ಅಂತ ಮುಂಚೆನೇ ಬುಕ್ ಮಾಡಿದ್ವಿ.
ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲೇ ಊಟ ಎಲ್ಲ ಇದೆ. ಡಿನ್ನರು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಓನ್ಲಿ ಥಿಂಗ್ ನಮ್ಗೆ ಇಷ್ಟ ಆಗದೆ ಇರೋದು ಗ್ರೌಂಡ್ ಫ್ಲೋರ್ ಅಂತ ಹೇಳಿ ಫಸ್ಟ್ ಫ್ಲೋರಲ್ಲಿ ರೂಮ್ ಕೊಟ್ಟಿರೋದು. ಇಲ್ಲಿ ಪ್ರಕಾರ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ರೆ ಅದು ಫಸ್ಟ್ ಫ್ಲೋರ್ ಏನಂತೆ. ರೋಡ್ ಲೆವೆಲಲ್ಲಿ ರೂಮ್ ಬೇಕು ಅಂತ ನಾವು ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂತೆ. ಅದು ನಮಗೆ ಗೊತ್ತಾಗುತ್ತೆ ಹೇಳಿ. ಸೊ ಇದೊಂದು ಲೆಸನ್ ಕಲ್ತಂಗೆ ಆಯಿತು ಈ ಟ್ರಿಪ್ಪಲ್ಲಿ ನಾವು. ನಾಳೆ ಮೈನರ್ ರಿಸಲ್ಟ್ಸ್ ಬಂದು ಇಲ್ಲಿ ಕೂತಿದ್ದಾಳೆ. ಫ್ರೆಂಡ್ಸ್, ಊಟ ಆಯಿತು. ಈಗ ಸಮಯ 11 ಗಂಟೆ. ಇಷ್ಟು ಲೇಟಾಗಿ ಊಟ ಮಾಡಿ ಎಷ್ಟೋ ತಿಂಗಳುಗಳಾಗೋಗಿದೆ ನಾವು. ಇವತ್ತಿಗೆ ಮುಗೀತು ಕುರುಕ್ಷೇತ್ರ. ಎಲ್ಲ ಪ್ಲೇಸಸ್ಸು ನಾನು ತೋರಿಸಿದ್ದೀನಿ ನಿಮಗೆ. ಮತ್ತು ನಾಳೆ ಬೆಳಗ್ಗೆ ನಯನಾದೇವಿಯ ದರ್ಶನವನ್ನು ನಿಮಗೆ ಮಾಡಿಸ್ಕೊಡ್ತೀನಿ. ಸೊ ಗುಡ್ ನೈಟ್ ಫ್ರೆಂಡ್ಸ್. ಆಮೇಲೆ ನಮ್ಮ ಈ ಟ್ರಿಪ್ ಮೇನ್ ಪ್ಲೇಸ್ಗೆ ಹೋಗ್ತೀವಿ. ಎಸ್, ಟ್ರಿಪ್ ಮೇನ್ ಪ್ಲೇಸ್ ಮನಾಲಿಗೆ ನಾಳೆ ನಾವು ರೀಚ್ ಆಗ್ತಾ ಇದ್ದೀವಿ. ಮಕ್ಕಳು ಎಕ್ಸೈಟೆಡ್ ಟು ಸಿ ದ ಸ್ನೋ. ಓಕೆ, ಗುಡ್ ನೈಟ್. ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ. ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.